ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಸುಪ್ರೀತಾ. ರಾಹು ಗ್ರಹ ಬಂದು ಒಂದು ಶಾಡೋ ಪ್ಲಾನೆಟ್. ಇಟ್ ಹ್ಯಾಸ್ ನೋ ಫಿಸಿಕಲ್ ಫಾರ್ಮ್, ಬಟ್ ರಾಹುವಿನ ಇನ್ಫ್ಲುಯೆನ್ಸ್ ಜಾತಕದಲ್ಲಿ ತುಂಬ ಪವರ್ಫುಲ್ ಆಗಿರುತ್ತೆ. ರಾಹುವಿನ ಜನರಲ್ ಎಫೆಕ್ಟ್ಸ್ ಏನು? ಪಾಸಿಟಿವ್ ಎಫೆಕ್ಟ್ಸ್ ನೋಡೋದಾದರೆ ಸಡನ್ ಸಕ್ಸಸ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಗ್ರೋತ್, ವಿದೇಶ ಪ್ರಯಾಣ, ವಿದೇಶದಲ್ಲಿ ಕೆಲಸ ಮಾಡುವಂಥದ್ದು, ಸಕ್ಸಸ್ ಇನ್ ಮಾಡರ್ನ್ ಫೀಲ್ಡ್ಸ್ ಲೈಕ್ ಟೆಕ್ನಾಲಜಿ, ಮೀಡಿಯಾ, ಇಂಟರ್ನೆಟ್. ಇನ್ನು ಸ್ಟ್ರಾಂಗ್ ಆ್ಯಂಬಿಷನ್, ಎಬಿಲಿಟಿ ಟು ಥಿಂಕ್ ಡಿಫರೆಂಟ್ಲಿ. ಈಗ ರಾಹುವಿನ ನೆಗೆಟಿವ್ ಎಫೆಕ್ಟ್ಸ್ ಏನಿರುತ್ತೆ? ಇಲ್ಯೂಷನ್ಸ್, ಮೆಂಟಲ್ ಕನ್ಫ್ಯೂಷನ್ಸ್, ರಾಂಗ್ ಡಿಸಿಷನ್ಸ್, ಸ್ಟ್ರಾಂಗ್ ಡಿಸೈರ್ ಫಾರ್ ಮನಿ ಆರ್ ಫೇಮ್ ಆರ್ ಪವರ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ರಿಲೇಷನ್ಶಿಪ್ಸ್. ಈಗ ಪರ್ಟಿಕ್ಯುಲರ್ ಆಗಿ ರಾಹು ನಮ್ಮ ಜಾತಕದಲ್ಲಿ 4ನೇ ಮನೆಯಲ್ಲಿ ಇದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ, ಯಾವ ರೀತಿಯ ರಿಸಲ್ಟ್ ಇರುತ್ತೆ? 4ನೇ ಮನೆ ಅನ್ನೋದು ಮಾತ್ರ ಸ್ಥಾನ, ತಾಯಿಯನ್ನು ಇಂಡಿಕೇಟ್ ಮಾಡುತ್ತೆ. 4th ಹೌಸ್ ಅನ್ನೋದು ನಮಗಿರುವ ಮನೆ, ನಾವು ಅನುಭವಿಸುವಂತಹ ಸುಖ, ಇನ್ನರ್ ಪೀಸ್, ಹ್ಯಾಪಿನೆಸ್, ಕಂಫರ್ಟ್, ಯಾವ ರೀತಿ ಸೌಕರ್ಯ ಇರುತ್ತೆ. ಅದು ಮನೆ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದಾದ್ರೂ ಸರಿ, ಮನೆಗೆ ಸಂಬಂಧಪಟ್ಟಂಥದ್ದು, ಸುಖಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು ರಿಯಲ್ ಎಸ್ಟೇಟ್, ಸೈಟ್ಸ್, ಬಿಲ್ಡಿಂಗ್ಸ್, ಈ ಥರ ಬಿಸ್ನೆಸ್ನ ಕೂಡ 4th ಹೌಸಿಂದ ನೋಡ್ತಾರೆ. ಇನ್ನು ಮೇಯ್ನ್ ಆಗಿ 4th ಹೌಸ್ ರೆಪ್ರೆಸೆಂಟ್ಸ್ ಎಮೋಷನಲ್ ಸೆಕ್ಯೂರಿಟಿ. ಇನ್ನು ರಾಹು ಅಂದರೆ ಆಲ್ರೆಡಿ ಹೇಳಿದೆ, ಇಲ್ಯೂಷನ್, ಆಬ್ಸೆಷನ್, ಡಿಸೈರ್ಸ್. ರಾಹು ಎಲ್ಲಿದ್ರೂ ಕೂಡ ವಿಪರೀತವಾದಂಥ ಆಸೆ ಕ್ರಿಯೇಟ್ ಮಾಡ್ತಾನೆ. ಎಷ್ಟಿದ್ರೂ ತೃಪ್ತಿ ಇರಲ್ಲ, ಯಾವ ಭಾವದಲ್ಲಿ ಇದ್ರೂ. ವೆನ್ ರಾಹು ಸಿಟ್ಸ್ ಇನ್ 4th ಹೌಸ್ ಆಟ್ರಿಬ್ಯೂಟ್ಸ್ ಮೇಲೆ ವಿಪರೀತವಾದಂಥ ಇಂಟ್ರೆಸ್ಟ್ ಕೊಡ್ತಾನೆ. ಎಷ್ಟೇ ಮನೆ ತಗೊಂಡ್ರು, ಯಾವುದೇ ಕಾರ್ಸ್ ತಗೊಂಡ್ರು, ಕೆಲವೊಬ್ರು ನೋಡಿ ಕಾರ್ ಕಲೆಕ್ಷನ್, ಬೈಕ್ ಕಲೆಕ್ಷನ್ ಮಾಡೋದು, ಈ ಥರ ರಾಹು 4th ಇದ್ದಾಗ ಆ ಥರ ಇಂಟ್ರೆಸ್ಟ್ ಟೆಂಡೆನ್ಸಿನ ಕೊಡ್ತಾನೆ. ರೈಟ್ ವೇಯಲ್ಲಿ ನಡೆದಾಗ ಮನೆ, ಭೂಮಿ ಎಲ್ಲವನ್ನು ಕೊಡ್ತಾನೆ. ನಮ್ಮ ರಾಹು ದಶೆ ಅಥವಾ 40 to 49 ಏಜಲ್ಲಿ ಆತನ ಇಂಪ್ಯಾಕ್ಟ್ ತೋರಿಸ್ತಾನೆ. ಆಗ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಇಲ್ಲಾಂದರೆ ಭೂಮಿ ವಿಚಾರ, ಮನೆ ವಿಚಾರ, ವಾಹನ ವಿಚಾರ, ಪ್ರಾಪರ್ಟಿ ರಿಲೇಟೆಡ್ ಮೋಸ ಅಥವಾ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಕೆಲವೊಮ್ಮೆ ಎಲ್ಲವನ್ನು ಕಳೆದುಕೊಳ್ಬೇಕಾಗಿ ಕೂಡ ಬರಬಹುದು. ಇನ್ನು ತಾಯಿಯೊಂದಿಗಿನ ರಿಲೇಷನ್ಶಿಪ್ಪಲ್ಲಿ ರಾಹು ಎಲ್ಲಿದ್ರೂ ಕೂಡ ಅಲ್ಲಿ ಅತಿಯಾಗಿ ಮಾಡ್ತಾನೆ ಅಲ್ವಾ. ತಾಯಿಯೊಂದಿಗಿನ ರಿಲೇಷನ್ಶಿಪ್ ಅವರು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಯಾವಾಗಲೂ ಇರಲ್ಲ, ಅಥವಾ ಇನ್ನೊಂದು ಸಹ ಆಗಲಿಕ್ಕೆ ಅವಕಾಶ ಇರುತ್ತೆ. ಚಿಕ್ಕವರಿರುವಾಗಲೇ ತಾಯಿಯಿಂದ ದೂರವಾಗಿ ಬೇರೆ ಕಡೆ ಬೆಳೆದಿರ್ತಾರೆ, ಯಾವ ರೀತಿ ಕೂಡ ಆಗ್ಬೋದು. ಕೆಲವೊಮ್ಮೆ ತಾಯಿಗೆ ಸಮಸ್ಯೆ ಕೂಡ ಆಗಬಹುದು. ಇನ್ನು ಆ ದಶೆ ಬಂದಾಗ, ರಾಹು ಪೀರಿಯಡ್ ಬಂದಾಗ ತಾಯಿ ಊರಲ್ಲೇ, ಹೋಮ್ಲ್ಯಾಂಡಲ್ಲೇ ಇದ್ದು ಇವರು ಫಾರಿನ್ ಸೆಟ್ಲ್ ಆಗುವಂಥದ್ದು, ಈ ಥರ ಕೂಡ ಆಗ್ಬೋದು. 4th ಹೌಸಲ್ಲಿ ಇರುವಂಥ ರಾಹು ಆ ಪರ್ಟಿಕ್ಯುಲರ್ ದಶಾ ಪೀರಿಯಡ್ ಬಂದಾಗ ಡೆಫಿನೆಟ್ ಆಗಿ ಫಾರಿನ್ ಸೆಟ್ಲ್ಮೆಂಟ್ ಕೊಡ್ತಾನೆ. ಇನ್ನು 4ನೇ ಮನೆ ಅನ್ನೋದು ಕೇವಲ ತಾಯಿ ಮಾತ್ರ ಅಲ್ಲ, ಹುಟ್ಟಿದ ಸ್ಥಳ ಕೂಡ, ಹೋಮ್ಲ್ಯಾಂಡ್ ಆಲ್ಸೋ, ನಾಟ್ ಓನ್ಲಿ ಹೋಮ್ಲ್ಯಾಂಡ್ ಕೂಡ. ಸೊ ಹಾಗಾಗಿ ಹುಟ್ಟಿದ ಸ್ಥಳ ಬಿಟ್ಟು ದೂರ ಹೋಗಿ ಸೆಟ್ಲ್ ಆಗುವಂಥ ಅವಕಾಶ ಇರುತ್ತೆ. ಇನ್ನು ಇವರಿಗೆ ಮಾತೃಭೂಮಿ ಮೇಲೆ ವಿಪರೀತವಾದಂಥ ಪ್ರೇಮ ಇರುತ್ತೆ. ರಾಹುಗೆ ಏನು, ಯಾವ ಮನೆಯಲ್ಲಿ ಇರ್ತಾನೆ ಅಲ್ಲಿ ವಿಪರೀತವಾದಂಥ ಮೋಹ ಇರುತ್ತೆ, ಇಷ್ಟ ಇರುತ್ತೆ. ಇಲ್ಲಿ ಮಾತೃಭೂಮಿ ಮೇಲೆ, ಹುಟ್ಟಿದ ಊರಿನ ಮೇಲೆ ವಿಪರೀತವಾದಂಥ ಪ್ರೇಮ ಇರುತ್ತೆ. ಇವರೆಲ್ಲೇ ಹೋದರೂ ಹುಟ್ಟಿದ ಊರಿನ ಮೇಲೆ, ದೇಶದ ಮೇಲೆ ಜಾಸ್ತಿ ಪ್ರೇಮ ಇಟ್ಕೊಂಡಿರ್ತಾರೆ. ಇನ್ನು ರಿಯಲ್ ಎಸ್ಟೇಟ್ ಕೂಡ, ಎಸ್ಪೆಷಲಿ ರಿಯಲ್ ಎಸ್ಟೇಟಲ್ಲಿ ಇರುವವರು ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಟ್ರೆಂಡಿ ಟವರ್ಸ್ ಇರುತ್ತೆ ಅಲ್ವಾ, ಅದನ್ನು ಕನ್ಸ್ಟ್ರಕ್ಟ್ ಮಾಡುವಂತಹ ಬಿಲ್ಡರ್ಸ್ ಅವರಿಗೆ ಈ ಥರ ಅಲೈನ್ಮೆಂಟ್, ಪ್ಲೇಸ್ಮೆಂಟ್ ಇರುವ ಚಾನ್ಸಸ್ ಇರುತ್ತೆ. ಯಾಕಂದರೆ ರಾಹು ಅಂದರೆ ಲೇಟೆಸ್ಟ್ ಟೆಕ್ನಾಲಜಿ, ಟ್ರೆಂಡಿಂಗ್, ಅದು ರಿಯಲ್ ಎಸ್ಟೇಟಲ್ಲಿ ಆ ಥರ ಅದ್ಭುತವಾದಂಥ ಬಿಲ್ಡಿಂಗ್ಸ್, ಭವನ ಕಟ್ಟುವಂಥ ಅವಕಾಶ. ಸೊ ಹಾಗಾಗಿ ರಿಯಲ್ ಎಸ್ಟೇಟಲ್ಲಿ ಎಕ್ಸಲೆಂಟ್ ಆಗಿ ಸಕ್ಸಸ್ ಆಗಲಿಕ್ಕೆ ಅವಕಾಶ ರಾಹು 4th ಇದ್ದಾಗ ಇರುತ್ತೆ. ವೆನ್ ರಾಹು ಸಿಟ್ಸ್ ಇನ್ ದ 4th ಹೌಸ್, ಇಟ್ ಕ್ರಿಯೇಟ್ಸ್ ಅ ಮಿಕ್ಸ್ ಆಫ್ ಮೆಟೀರಿಯಲ್ ಡಿಸೈರ್ಸ್ ಪ್ಲಸ್ ಎಮೋಷನಲ್ ಡಿಸ್ಟರ್ಬೆನ್ಸ್. ನ್ಯಾಚುರಲ್ ಕುಂಡಲಿಯಲ್ಲಿ ಕರ್ಕಾಟಕ ರಾಶಿ ಬಂದು 4th ಹೌಸ್, ಅದು ಎಮೋಷನ್ ರಾಶಿ. ಆ ಭಾವಕ್ಕೆ ರಾಹು ಬಂದಾಗ ಮೆಂಟಲ್ ಟೆನ್ಷನ್, ಆಂಗ್ಸೈಟಿ, ಕನ್ಫ್ಯೂಷನ್, ಲ್ಯಾಕ್ ಆಫ್ ಪೀಸ್, ಇದೆಲ್ಲ ಕ್ರಿಯೇಟ್ ಮಾಡ್ತಾನೆ. ರಾಹು 4th ಇದ್ದಾಗ ಕೇತು 10th ಹೌಸಲ್ಲಿ ಇರ್ತಾನೆ. ಆಗ ನಮ್ಮ ಪ್ರೊಫೆಷನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಹೋಗ್ಬೋದು. ಯಾವುದೇ ಪ್ರೊಫೆಷನಲ್ಲಿ ಇದ್ದರೂ ಕೂಡ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮಿಸ್ ಆಗುವ ಚಾನ್ಸಸ್ ಇರುತ್ತೆ. ಡಿಫಿಕಲ್ಟೀಸ್ ಆರ್ ದೇರ್, ಬಟ್ ಇಫ್ ಯು ಹ್ಯಾವ್ ಬೀನ್ ಪ್ರಯೋರಿಟೈಸಿಂಗ್ ಯುವರ್ ಲೈಫ್ ಇನ್ ದ ರೈಟ್ ವೇ, ರಾಹು ಪೀರಿಯಡಲ್ಲಿ ಯು ಗೆಟ್ ಯುವರ್ ಬಿಗ್ ಹೌಸ್, ಕಾರ್, ಮ್ಯಾನ್ಷನ್ ಆ್ಯಂಡ್ ದೇರ್ ಯು ಮೂವ್ ಟು ಫಾರಿನ್ ಲ್ಯಾಂಡ್ಸ್. ಇನ್ನೊಂದೇನೆಂದರೆ ರಾಹು 4ನೇ ಮನೆಯಲ್ಲಿ ಅಂದಾಗ ಅಲ್ಲಿಗೆ ಸಂಬಂಧಿಸಿದಂಥ ವಿಚಾರದಲ್ಲಿ ಕೇರ್ಫುಲ್ ಆಗಿ ಇರಬೇಕು. ಮನೆ ಮಾಡುವಾಗ, ಭೂಮಿ ತಗೊಳ್ಳುವಾಗ, ವೆಹಿಕಲ್ ಪರ್ಚೇಸ್ ಮಾಡುವಾಗ ತಾಯಿ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ. ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಿಂತ ಮುಂಚೆ ನಿಮಗೆ ಯಾರಿಗಾದರೂ ಆಸ್ಟ್ರಾಲಜಿ ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದ್ದರೆ, ಆರಾಧ್ಯ ಆಸ್ಟ್ರೋ ವಿಜಯರಾಜ್ ಸರ್ ಅವರು ಇದೇ ಬರುವ ಮೇ 4 ಅಂದರೆ ನಾಳೆಯಿಂದ ಹೊಸ ಬ್ಯಾಚಿಗೆ ಆಸ್ಟ್ರಾಲಜಿ ಕ್ಲಾಸ್ ತಗೊಳ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸ್, ಅದು ತುಂಬ ಬ್ಯಾಚಿಗೆ ಆಲ್ರೆಡಿ ಕ್ಲಾಸ್ ತೊಗೊಂಡಿದ್ದಾರೆ. ನಾನು ಸಹ ಅವರಲ್ಲೇ ಕಲ್ತಿರೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ, ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಕ್ಲಾಸ್ಗೆ ಜಾಯ್ನ್ ಆಗಿ. ಓಕೆ, ಈಗ ರಾಹು 5th ಹೌಸಲ್ಲಿ ಇದ್ದಾಗ, ಪಂಚಮ ಭಾವ ಅನ್ನೋದು ನಮ್ಮ
ಬುದ್ಧಿ, ಇಂಟೆಲಿಜೆನ್ಸ್, ಮೇನ್ಲಿ ಇಟ್ ರೆಪ್ರೆಸೆಂಟ್ಸ್ ಚಿಲ್ಡ್ರನ್, ಕ್ರಿಯೇಟಿವಿಟಿ, ಅಕಾಡೆಮಿಕ್ ಎಜುಕೇಷನ್. ಇನ್ನು ಸ್ಪೆಕ್ಯುಲೇಷನ್ಸ್, ಸ್ಟಾಕ್, ಶೇರ್ಸ್ ಇದಕ್ಕೆ ಸಂಬಂಧಿಸಿದ್ದು. ಇನ್ನು 5th ಹೌಸ್ ಅನ್ನುವುದು ಎಂಟರ್ಟೈನ್ಮೆಂಟ್, ಪ್ರೀತಿ, ಪ್ರೇಮ, ರೊಮ್ಯಾನ್ಸ್ ಇದೆಲ್ಲ 5ನೇ ಮನೆ ಸೂಚಿಸುವಂಥ ವಿಷಯಗಳು. ವೆನ್ ರಾಹು ಸಿಟ್ಸ್ ಇನ್ 5th ಹೌಸ್, ಟೂ ಮಚ್ ಇಂಟೆಲಿಜೆಂಟ್ ಆಗಿರ್ತಾರೆ, ಇನ್ನೋವೇಟಿವ್ ಥಿಂಕಿಂಗ್ ಮಾಡ್ತಾರೆ, ಶಾರ್ಪ್ ಮೈಂಡೆಡ್, ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಇರುತ್ತೆ, ಅಲ್ಟಿಮೇಟ್ ನಾಲೆಜ್ ಇರುತ್ತೆ, ಬೋಲ್ಡ್ ಡಿಸಿಷನ್ ತಗೊಳ್ಳುವವರಾಗಿರ್ತಾರೆ. ರಾಹು 5th ಅಲ್ಲಿ ಬಂದಾಗ ತುಂಬ ರಿಲೇಷನ್ಶಿಪ್ ಬರುವಂಥದ್ದು ಇರುತ್ತೆ, ಅಟ್ರಾಕ್ಷನ್ ಫ್ರಮ್ ದಿ ಅಪೋಸಿಟ್ ಸೆಕ್ಸ್. ಇನ್ನು ಪ್ರೀತಿ, ಪ್ರೇಮ, ರೊಮ್ಯಾನ್ಸಲ್ಲೂ ಕೂಡ ಟ್ರೆಂಡಿಯಾಗಿ ಯೋಚನೆ ಮಾಡ್ತಾರೆ, ಅಥವಾ ಡಿಫರೆಂಟ್ ಕಲ್ಚರ್ ಇರುವವರ ಜೊತೆಗೆ ರಿಲೇಷನ್ಶಿಪ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ರಾಹು ವಾಂಟ್ಸ್ ಟು ಬ್ರೇಕ್ ಟ್ರೆಡಿಷನ್, ಹಿ ವಾಂಟ್ಸ್ ಬ್ರೇಕ್ ದ ರೂಲ್ಸ್ ಮೇಡ್ ಬೈ ಸೊಸೈಟಿ. ನೆಕ್ಸ್ಟ್ 5th ಅನ್ನೋದು ಸಂತಾನ, ಮಕ್ಕಳು. ರಾಹು 5ನೇ ಮನೆಯಲ್ಲಿ ಇದ್ದಾಗ ದೇರ್ ಕ್ಯಾನ್ ಬಿ ಡಿಲೇ ಇನ್ ಚೈಲ್ಡ್ ಬರ್ತ್, ದ ಪ್ರೋಸೆಸ್ ಮೇ ಇನ್ವಾಲ್ವ್ ಕಾಂಪ್ಲಿಕೇಶನ್ಸ್, ಮಿಸ್ಕ್ಯಾರೇಜ್ ಆಗ್ಬೋದು, ಇಲ್ಲ ಮೆಡಿಕಲ್ ಸಪೋರ್ಟ್, IVF ಈ ಥರ ಟ್ರೀಟ್ಮೆಂಟ್ಸಲ್ಲಿ ಮಕ್ಕಳಾಗುವಂಥದ್ದು. ಇದು 5th ಲಾರ್ಡ್ ಜೊತೆ ರಾಹು ಕನೆಕ್ಷನ್ ಬಂದಾಗ ಕೂಡ ಸಾಧ್ಯತೆ ಇರುತ್ತೆ. ಇನ್ನು ರಾಹು ಕ್ರಿಯೇಟ್ಸ್ ಅಬ್ಸೆಷನ್, ಸೊ ದ ಪರ್ಸನ್ ಮೇ ಸ್ಟ್ರಾಂಗ್ಲಿ ಡಿಸೈರ್ ಚಿಲ್ಡ್ರನ್. ಕೆಲವೊಬ್ಬರು ನೋಡಿ ಅವರಿಗೆ ಮಕ್ಕಳಿದ್ದರೂ ಬೇರೆ ಮಕ್ಕಳನ್ನು ಅಡಾಪ್ಟ್ ಮಾಡಿಕೊಂಡು ಬೆಳೆಸ್ತಾರೆ, ಸೆಲೆಬ್ರಿಟೀಸ್ ಮಾಡ್ತಾರೆ, ವೆಸ್ಟರ್ನ್ ಕಲ್ಚರಲ್ಲಿ ಜಾಸ್ತಿ. ಈ ಥರ ಪಾಸಿಬಿಲಿಟಿ ಕೂಡ ಇರುತ್ತೆ. ರಾಹು ವಿಪರೀತವಾದಂಥ ಆಸೆ ಕೊಡ್ತಾನೆ ಮಕ್ಕಳಂದರೆ. ಇನ್ನೊಂದು ಪ್ರೊಬಬಿಲಿಟಿ ಕೂಡ ಇರುತ್ತೆ, ಏನಂದರೆ ಮಕ್ಕಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಫಾರಿನ್ ಕನೆಕ್ಷನ್ ಇರುವಂಥದ್ದು, ವಿದೇಶದಲ್ಲಿ ಎಜುಕೇಷನ್ ಮಾಡುವುದಿರ್ಬೋದು, ಅಥವಾ ಫಾರಿನಲ್ಲೇ ಸೆಟ್ಲ್ ಆಗುವಂಥದ್ದು ಇರ್ಬೋದು, ಡಿಪೆಂಡಿಂಗ್ ಆನ್ ದ ಅದರ್ ಪ್ಲಾನೆಟ್ಸ್. ಆ ಥರ ಕೂಡ ಇರುತ್ತೆ ಫಾರಿನ್ ಕಂಟ್ರಿ ಕನೆಕ್ಷನ್, ಬಿಕಾಸ್ ರಾಹು ಫಾರಿನ್ ಥಿಂಗ್ಸ್ಗೆ ಕಾರಕನಾಗಿರುವುದರಿಂದ. ಇನ್ನು ಕ್ರಿಯೇಟಿವಿಟಿಗೆ ಬಂದರೆ ಇವರಿಗೆ ಒಳ್ಳೆ ಕ್ರಿಯೇಟಿವಿಟಿ ಮೈಂಡ್ ಇರುತ್ತೆ, ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಸ್ಟೈಲ್ ಕೊಡ್ತಾನೆ ರಾಹು, ಶಾರ್ಟ್ಕಟ್ ಗೊತ್ತಿರುತ್ತೆ, ಲೇಟೆಸ್ಟ್ ಟೆಕ್ನಾಲಜಿ, IT ಇದರಲ್ಲೆಲ್ಲ ಎಕ್ಸಲೆಂಟ್ ಇರ್ತಾರೆ. ಯಾವುದೇ ಕ್ರಿಯೇಟಿವಿಟಿ, ಹಾಬೀಸ್ ಅಥವಾ ಆರ್ಟ್ಸ್ ಅಥವಾ ಸ್ಕಿಲ್ಸ್ ಅಥವಾ ಸಿನಿಮಾ, ಪೇಂಟಿಂಗ್ ಆರ್ ಡ್ರಾಯಿಂಗ್, ಇನ್ನು ಸೈಂಟಿಫಿಕ್ ರಿಸರ್ಚ್ ಕೂಡ, ಎಂಟರ್ಟೈನ್ಮೆಂಟ್ ಫೀಲ್ಡ್ ಕೂಡ, ಆ್ಯಕ್ಟರ್ಸ್, ಪೊಲಿಟಿಷಿಯನ್ ಆಗಲಿಕ್ಕೆ, ಯಾಕಂದರೆ ಇದು ಕಿರೀಟ ಸ್ಥಾನ, ತುಂಬ ಫಾಲೋವಿಂಗ್ ಇರುವಂಥ ಪೊಲಿಟಿಷಿಯನ್ಸ್, ಫಾಲೋವಿಂಗ್ ಇರುವಂಥ ಫಿಲ್ಮ್ ಆ್ಯಕ್ಟರ್ಸ್, TV ಆ್ಯಕ್ಟರ್ಸ್ ಇದಕ್ಕೆಲ್ಲ 5th ರಾಹು ಒಳ್ಳೆ ಪ್ಲೇಸ್ಮೆಂಟ್. ಹಾಗಾಗಿ 5th ಹೌಸಲ್ಲಿ ರಾಹು ಇದ್ದಾಗ ನಿಮ್ಮ ಅಬ್ಸೆಷನ್ ಅನ್ನೋದು 5th ಹೌಸ್ ರಿಲೇಟೆಡ್ ಥಿಂಗ್ಸ್ ಮೇಲೆ ಹೋಗುತ್ತೆ. ನಿಮ್ಮ ಮಕ್ಕಳು, ಕ್ರಿಯೇಟಿವಿಟಿ, ಎಜುಕೇಷನ್ ಎಲ್ಲದಕ್ಕಿಂತ ಮೇಯ್ನಾಗಿ ಲವ್ ರಿಲೇಷನ್ಶಿಪ್ಪಲ್ಲಿ. ಸೊ ಹಾಗಾಗಿ ಪ್ರೀತಿ ಪ್ರೇಮ ಮಾಡುವಾಗ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಸ್ನೇಹಿತರ ಜೊತೆಗೆ ದುಡ್ಡಿನ ವಿಚಾರದಲ್ಲಿ ಮುಂದುವರಿಬೇಕಾದ್ರೆ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ರಾಹು ದಶೆ ನಡೆದಾಗ ಅಥವಾ 42-49 ಏಜ್ ಸೀರೀಸಲ್ಲಿ ಆತನ ಪ್ರಭಾವ ತೋರಿಸ್ತಾನೆ. ತಮ್ಮನ್ನೇ ತಾವು ಸೊಸೈಟಿಯಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ, ಸೋಷಿಯಲ್ ನೆಟ್ವರ್ಕ್ ಜಾಸ್ತಿ ಬೆಳೆಸ್ಕೊಳ್ಳುವಂಥದ್ದು, ಕನೆಕ್ಷನ್ ಮಾಡಿಕೊಳ್ಳುವಂಥದ್ದು, ಯಾವುದಾದ್ರೂ ಆರ್ಗನೈಸೇಷನ್ ಜೊತೆಗೆ ವಾಲಂಟಿಯರ್ಶಿಪ್ ಮಾಡಿ. ಇದಿಷ್ಟು ರಾಹು 4th ಮತ್ತು 5th ಹೌಸಲ್ಲಿ ಇದ್ದಾಗ ಯಾವ ರೀತಿಯ ರಿಸಲ್ಟ್ ಕೊಡ್ತಾನೆ ಅಂತ. ಇದು ಜನರಲ್ ಪ್ರೆಡಿಕ್ಷನ್ಸ್ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ರಾಹು ಉಳಿದ ಭಾವಗಳಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ. ಎಲ್ರಿಗೂ ಒಳ್ಳೆಯದಾಗಲಿ.